ಕಲೆಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಜನರ ಮನಸ್ಸಿನಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಶಾಶ್ವತವಾಗಿ ಜನರ ಮನದಲ್ಲಿ ಉಳಿದಿದ್ದಾರೆಂದು ಡಾ ರಾಜ್ಕುಮಾರ್ ಕಲಾ ಸಂಘದ ಅಧ್ಯಕ್ಷ ದೊಡ್ಡಯ್ಯ ತಿಳಿಸಿದರು. ಮಳವಳ್ಳಿ ತಾಲೂಕಿನ ತಂಬಡಹಳ್ಳಿಯಲ್ಲಿ ಸಿದ್ದಪ್ಪಾಜಿ ಸೇವಾ ಸಮಿತಿ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪುನೀತ್ ಅವರ ಅಗಲಿಕೆಯ ನಂತರ ಜನ್ಮದಿನವನ್ನು ಕರ್ನಾಟಕ ಸರ್ಕಾರ ಮತ್ತು ಅಭಿಮಾನಿಗಳು ಸ್ಫೂರ್ತಿ ದಿನ ಎಂದು ಆಚರಿಸಲಾಗುತ್ತಿದೆ. ಸಾಮಾಜಿಕ ಕಳಕಳಿ ಮತ್ತು ಸರಳತೆಯನ್ನು ಯುವ ಪೀಳಿಗೆಗೆ ಮಾದರಿಯಾಗಿದೆ ಎಂದರು. ಮತ್ತು ನೋಟ್ ಪುಸ್ತಕವನ್ನು ಕೊಟ್ಟು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಇವತ್ತು ಶಿವರಾಜ್ ಕುಮಾರ್ ಅವರು, ಇದು ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಿನಲ್ಲೇ ಅವರು ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತಗೊಂಡ್ರು ಬೆಟ್ಟದ ಹೂವಿಗೆ. ಯಾಕೆ ಅಂತ ಅಂದರೆ, ಒಂದು ಸಣ್ಣ ವಯಸ್ಸಿನಲ್ಲಿ ಅವರು ಒಂದು ಪ್ರಶಸ್ತಿನ ತೆಗೆದುಕೊಂಡು ಅವರು ಸಿನಿಮಾ ರಂಗದ ಜೊತೆಗೆ ಒಂದು ಸಾಮಾಜಿಕ ಕಳಕಳಿಯನ್ನು ಸಹ ಅವರು ಹೊಂದಿದ್ರು. ಇವತ್ತು ಸಾಮಾಜಿಕವಾಗಿ ಅನೇಕ ರೀತಿಯ ಕಾರ್ಯಕ್ರಮಗಳು ಅವರ ನಿಧನ ನಂತರ ಎಲ್ಲ ಗೊತ್ತಾಗ್ತಾ ಇದೆ. ಇವತ್ತು ಏನೇನು ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿದ್ರು ಅನ್ನೋದನ್ನು ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಮತ್ತೊಮ್ಮೆ ಹುಟ್ಟಿ ಬರಲಿ, ನಮ್ಮ ಈ ಒಂದು ಕನ್ನಡಿಗರ ಯುವಕರ ಕಣ್ಣುಮಣಿಗಳಿಗೆ ಒಂದು ಆದರ್ಶವಾಗಿರಲಿ, ಎಲ್ಲ ಯುವಕರು ಪುನೀತ್ ರಾಜ್ಕುಮಾರ್ ಒಂದು ಆದರ್ಶವಾಗಿ ಬದುಕಬೇಕು ಅಂತೇಳಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಟನಮನ ಸಲ್ಲಿಸಲಾಯಿತು. ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಸಿಹಿಯನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಟಿಸಿ ಪ್ರಕಾಶ್, ಸಿದ್ದರಾಜು, ಟಿಡಿ ನಾಗರಾಜು, ಅಂಗಡಿ ಸಿದ್ದು, ಜವರಾಯ, ಶಿವಕುಮಾರ್, ಸಿದ್ದ, ಮಹದೇವು, ನಾಗಣ್ಣ, ಕರಿಯಪ್ಪ, ಹುಚ್ಚಯ್ಯ ಸೇರಿದಂತೆ ಇತರರು ಇದ್ದರು.